ವಿದ್ಯಾರ್ಥಿ ಬಸರ್ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಸಹೋದ್ಯೋಗಿಗಳಾದಂಥ ಬೋಧಕೇತರ ಸಿಬ್ಬಂದಿಗಳು ವಿದ್ಯಾರ್ಥಿ ಎಲ್ಲರಿಗೂ ಇವತ್ತಿನ ವಿಷಯವನ್ನು ಕುರಿತು ಹೇಳಬೇಕಂತಂದರೆ ಪರಿಸರ ಅಂದ ತಕ್ಷಣ ನಮ್ಮ ಸುತ್ತಮುತ್ತ ಇರುವಂಥ ಎಲ್ಲ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಬಯೋಟಿಕ್ ಅಬಯೋಟಿಕ್ ಅಂತ ಹೇಳ್ತೀವಿ ಅದೆಲ್ಲದೂ ಪರಿಸರದಲ್ಲೇ ಸೇರ್ಪಡುತ್ತೆ. ಸೊ ಇಲ್ಲಿ ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಅಂದ ತಕ್ಷಣ ಏನು ನಮ್ಮ ತಲೆ ಬರುತ್ತೆ ಅಥವಾ ನಿರ್ಜೀವ ವಸ್ತುಗಳು ಅಂತ ಹೇಳ್ತೀವಲ್ಲ ಅಬಯೋಟಿಕ್ ಅಂತ ಹೇಳ್ತೀವಲ್ಲ ಅದರಲ್ಲಿ ಏನೆಲ್ಲ ಬರುತ್ತಪ್ಪ ಅಂತಂದರೆ ವಾಯುಗೋಳ, ಭೂಗೋಳ ಮತ್ತು ಇನ್ನೊಂದು ಅಟ್ಮಾಸ್ಫಿಯರ್, ಲಿಥೋಸ್ಫಿಯರ್, ಅಟ್ಮಾಸ್ಫಿಯರ್, ಹೈಡ್ರೋಸ್ಫಿಯರ್. ಇವೆಲ್ಲ ಏನಂತಂದರೆ ನಾನ್ ಲಿವಿಂಗ್ ಥಿಂಗ್ಸ್. ನಾನ್ ಲಿವಿಂಗ್ ಥಿಂಗ್ಸ್ ಅಂತಂದರೆ ಇದರಲ್ಲೇ ಎಲ್ಲ ಬಂದ್ಬಿಡುತ್ತೆ. ಏನಂತಂದರೆ ರಾಕ್ಸು, ಲ್ಯಾಂಡ್ಸು, ವಾಟರಲ್ಲಿ ನೀರಲ್ಲಿ ಆಕ್ವಾಟಿಕ್ ಅನಿಮಲ್ಸು. ಸೊ ಇವೆಲ್ಲ ಕಾನ್ಸೆಪ್ಟ್ಸ್ ಬಂದ್ಬಿಡುತ್ತೆ. ಇನ್ನು ಜೀವಿಸುವ ವಸ್ತುಗಳು ಅಂತಂದರೆ ಏನಪ್ಪ ಅಂತಂದರೆ ನಾವು ಪ್ರಾಣಿ ಪಕ್ಷಿಗಳು, ಮನುಷ್ಯರು ಇವರೆಲ್ಲರೂ ಏನು ಮಾಡ್ತಾರೆ ಅಂತಂದರೆ ಲಿವಿಂಗ್ ಬೀಯಿಂಗ್ಸ್ ಅಲ್ಲಿ ಬಂದ್ಬಿಡುತ್ತೆ. ಸೊ ಇವೆಲ್ಲವೂ ರಕ್ಷಣೆ ಮಾಡಿದಾಗ ಏನಾಗುತ್ತಂದರೆ ನಮ್ಮ ಬಯೋಡೈವರ್ಸಿಟಿ ಅನ್ನೋದು ರಿಚ್ ಆಗುತ್ತೆ. ಯಾವಾಗ ಬಯೋಡೈವರ್ಸಿಟಿ ರಿಚ್ ಆಗುತ್ತೆ ಆವಾಗ ಪರಿಸರ ಒಳ್ಳೆ ಸುಸ್ಥಿರ ಆಗುತ್ತೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಸಾಧ್ಯ ಆಗುತ್ತೆ. ಸೊ ಇಷ್ಟೆಲ್ಲ ಆದರೂ ಕೂಡ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ಗೆ ಕಾರಣ ಏನು ಅಂತ ನಾವು ನೋಡಬೇಕಾಗುತ್ತೆ. ಸೊ ಇದೆಲ್ಲ ಉಳಿಸ್ಬೇಕು, ಅದು ಒಂದು ಕಡೆ. ಆದರೆ ಇದಕ್ಕೆ ನಾಶ ಆಗೋದಕ್ಕೆ ಅಥವಾ ಮಲಿನ ಆಗೋದಕ್ಕೆ ಅಥವಾ ಪೊಲ್ಯೂಷನ್ ಆಗೋದಕ್ಕೆ ಕಾರಣ ಏನಪ್ಪ ಅಂದರೆ ಮೊಟ್ಟ ಮೊದಲಿಗೆ ಗ್ಲೋಬಲ್ ವಾರ್ಮಿಂಗ್ ಅಂತ ನಾವು ಹೇಳಿದ್ವಿ. ಸೊ ಗ್ಲೋಬಲ್ ವಾರ್ಮಿಂಗ್ ಏನಂತಂದರೆ ಟೆಂಪರೇಚರ್ ಆಫ್ ಅರ್ತ್ ಜಾಸ್ತಿ ಆಗುತ್ತೆ. ಯಾಕೆಂದರೆ ಗ್ಯಾಸಸ್ ಕ್ರೋಢೀಕರಣ ಆಗ್ತಾ ಹೋಗುತ್ತೆ. ಕಾನ್ಸಂಟ್ರೇಷನ್ ಆಫ್ ಗ್ಯಾಸಸ್ ಜಾಸ್ತಿ ಆದಾಗ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಅದಕ್ಕೆ ಕಾರಣ ಏನಂತಂದರೆ ನಗರೀಕರಣ ಆಗಿರ್ಬೋದು, ಡಿಫಾರೆಸ್ಟೇಷನ್ ಆಗಿರ್ಬೋದು, ಇವೆಲ್ಲ ಕಾರಣಗಳು. ಇದರಿಂದ ನಮಗೆ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಆಗುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ ಆಸಿಡ್ ರೈನ್. ಆಸಿಡ್ ರೈನ್ ಯಾಕಾಗುತ್ತೆ? ಆಸಿಡ್ ರೈನ್ ಆಗೋದಕ್ಕೆ ಕಾರಣ ಮತ್ತೆ ಪೊಲ್ಯೂಷನ್. ಸೊ ಕಾರ್ಬನ್ ಎಮಿಷನ್ ಇವೆಲ್ಲ ಆದಾಗ ಅವೆಲ್ಲ ಹವಾ ಅದನ್ನು ಸೇರಿಕೊಂಡು ಆಸಿಡ್ ರೈನ್ ಬೀಳುತ್ತೆ. ಅವಾಗ ಮತ್ತೆ ಪೊಲ್ಯೂಷನ್ ಆಗುತ್ತೆ. ಆಮೇಲೆ ಡಿಫಾರೆಸ್ಟೇಷನ್, ಎಲ್ಲ ಅರಣ್ಯ ನಾಶ ಮಾಡ್ತಾ ಹೋದಂಗೆ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಆಗುತ್ತೆ. ನಗರೀಕರಣ ಮಾಡೋದ್ರಿಂದ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಆಗುತ್ತೆ. ಟೆಕ್ನಾಲಜಿ ವೆರಿ ಇಂಪಾರ್ಟೆಂಟ್. ಯಾವ ರೀತಿ ಎನ್ವಿರಾನ್ಮೆಂಟ್ ಅಫೆಕ್ಟ್ ಆಗುತ್ತೆ ಟೆಕ್ನಾಲಜಿ ಅಂತಂದ್ರೆ, ಈಗ ನಾವೆಲ್ಲ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀವಿ, ಕಂಪ್ಯೂಟರ್ಸ್ ಯೂಸ್ ಮಾಡ್ತಾ ಇದ್ದೀವಿ, ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಅದರಿಂದ ವೈರ್ ಕನೆಕ್ಷನ್ಸ್ ಇಂದ ಎಷ್ಟೊಂದು ಪ್ರಾಣಿ ಪಕ್ಷಿಗಳು ನಾಶ ಆಗ್ತಾ ಇದೆ. ಸೊ ನಾಶ ಆದಂಗೆ ಪರಿಸರ ಕೂಡ ನಾಶ ಆಗುತ್ತೆ. ಸೊ ಹಾಗಾಗಿ ಟೆಕ್ನಾಲಜಿ ಕೂಡ ನಮಗೆ ತುಂಬಾ ಹಾನಿ ಮಾಡ್ತಾ ಇದೆ ಪರಿಸರಕ್ಕೆ ಅಂತ ಹೇಳ್ಬೋದು. ಆಮೇಲೆ ಯೂಸ್ ಆಫ್ ಕೆಮಿಕಲ್ಸ್, ರಾಸಾಯನಿಕ ಉಪಯೋಗವನ್ನ ಏನು ಮಾಡ್ತೀವಲ್ಲ, ಪ್ಲಾಸ್ಟಿಕ್ ಬಳಕೆ ಅಂತೂ ತುಂಬಾನೇ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ಗೆ ಕಾರಣ ಆಗಿದೆ. ಸೊ ಅಲ್ಲಿ ಏನಾಗುತ್ತೆ, ಅದರಿಂದ ಫ್ಯೂಮ್ಸ್ ಬರ್ನ್ ಮಾಡಿದಾಗ ಪರಿಸರಕ್ಕೆ ನಾಶ ಉಂಟು ಮಾಡೋಂಥ ಟಾಕ್ಸಿಕ್ ಗ್ಯಾಸಸ್ನ ಅದು ರಿಲೀಸ್ ಮಾಡುತ್ತೆ. ಸೊ ಅದು ಕೂಡ ನಾಶ ಮಾಡುತ್ತೆ. ಆಮೇಲೆ ಕ್ಲೈಮ್ಯಾಟಿಕ್ ಚೇಂಜ್, ಡ್ಯೂ ಟು ಕ್ಲೈಮ್ಯಾಟಿಕ್ ಚೇಂಜ್ ಆಲ್ಸೋ ದೇರ್ ಈಸ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ವಿ ಕ್ಯಾನ್ ಸೇ. ಆಮೇಲೆ ಒಂದು ಇಂಪಾರ್ಟೆಂಟ್ ಥಿಂಗ್ ಫಾರ್ ದ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಇಸ್ ರಿಡಕ್ಷನ್ ಇನ್ ನ್ಯಾಚುರಲ್ ರಿಸೋರ್ಸಸ್. ಸೊ ನ್ಯಾಚುರಲ್ ರಿಸೋರ್ಸಸ್ ಅಂತಂದ್ರೆ ಏನು? ನಮಗೆ ಫ್ರೀ ಆಗಿ ಪರಿಸರದಲ್ಲಿ ಲಭ್ಯವಾಗುವಂತ ಸಂಪನ್ಮೂಲಗಳಿಗೆ ಫ್ರೀ ಆಗಿ ಏನು ಲಭ್ಯ ಆಗುತ್ತೆ ಅದು ನ್ಯಾಚುರಲ್ ರಿಸೋರ್ಸ್. ಗಾಳಿ, ನೀರು ಇವೆಲ್ಲ ನಮಗೆ ಫ್ರೀ ಆಗಿ ಲಭ್ಯ ಆಗುತ್ತೆ. ಸೊ ಇದು ಕಡಿಮೆ ಆಗ್ತದೆ. ಸೊ ಇದರಲ್ಲಿ ರಿನ್ಯೂವಬಲ್, ನಾನ್ ರಿನ್ಯೂವಬಲ್ ಅಂತ ಬರುತ್ತೆ. ಬಯೋಡಿಗ್ರೇಡಬಲ್, ನಾನ್ ಬಯೋಡಿಗ್ರೇಡಬಲ್ ಅಂತೆಲ್ಲ ಬರುತ್ತೆ. ಸೊ ಇದೆಲ್ಲ ಈ ಪ್ಲಾಸ್ಟಿಕ್ ತಗೊಂಡ್ರೆ ಅದು ನಾನ್ ಬಯೋಡಿಗ್ರೇಡಬಲ್, ಅಷ್ಟು ಈಸಿಯಾಗಿ ಡಿಕಂಪೋಸ್ ಆಗಲ್ಲ. ಸೊ ಇಂಥದ್ದನ್ನೆಲ್ಲ ನಾವು ತಡೆಗಟ್ಟಬೇಕು. ಸೊ ಅದಾದ್ಮೇಲೆ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್, ಇದು ಕೂಡ ಪರಿಸರ ನಾಶಕ್ಕೆ ಒಂದು ಕಾರಣ. ಎಲ್ಲರೂ ಕೂಡ ಇದ್ರ ಬಗ್ಗೆ ಅರಿವು ಮೂಡಿಸ್ಕೋಬೇಕು. ಆದಷ್ಟು ಜನಸಂಖ್ಯೆ ಸ್ಫೋಟ ಆದರೆ ಪರಿಸರಕ್ಕೆ ನಾಶ ಉಂಟಾಗುತ್ತೆ. ಆಮೇಲೆ ಡಿಪ್ಲೀಷನ್ ಆಫ್ ಓಝೋನ್ ಲೇಯರ್, ಇವೆಲ್ಲ ಕೂಡ ಇರುವಂತಹ ಹಲವಾರು ಕಾರಣಗಳಿದ್ದಾವೆ. ಸೊ ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ಪ್ರತಿಯೊಬ್ಬರು ಊರಿಗೊಂದು ವನ, ಮನೆಗೊಂದು ಏನು ಗಿಡ ಹೇಳ್ತಾರಲ್ಲ ಅದನ್ನು ನಾವು ಅನುಸರಿಸಬೇಕು. ಸೊ ಮೊನ್ನೆ ಸೆಲೆಬ್ರಿಟಿ ಜೂಹಿ ಚಾವ್ಲಾ ತನ್ನ ಮಗಳು ಬರ್ತ್ಡೇಗೆನ ಸಾವಿರಾರು ಗಿಡ ನೆಡೋದ್ರ ಮೂಲಕ ಆಚರಣೆ ಮಾಡಿದ್ರು. ಸೊ ಆ ರೀತಿ ನಾವು ಕೂಡ ಹೆಚ್ಚು ಗಿಡಗಳನ್ನು ಬೆಳೆಸಬೇಕು. ಆಕ್ಚುಲಿ ಈಗ ಪ್ರಸ್ತುತ ವಿಷಯದಲ್ಲಿ ನೋಡಿದ್ರೆ ನಮ್ಮ ದೇಶದಲ್ಲಿ ಕೋಟಿ ಗಿಡಗಳನ್ನು ನೆಡುವಂತ ಅವಶ್ಯಕತೆ ಇದೆ. ಈಗಿರುವ 43-53 ಟೆಂಪರೇಚರ್